ಈ ಧನುಸ್ಸು ರಾಶಿಯವರಿಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಧನುಸ್ಸು ರಾಶಿಯವರಿಗೆ ಏನಪ್ಪ, 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಸಂಪತ್ತನ್ನು ಕೊಡ್ತಾ ಇದ್ದಾನೆ. ಖಂಡಿತವಾಗಿ ಹೌದು. ಅವ್ರಿಗೇನು ದೊಡ್ಡ ಬಿಲ್ಡಿಂಗ್ ಇಟ್ಟಿದ್ದಾರೆ, ಬಹಳಷ್ಟು ಬಾಡಿಗೆ ಬರುತ್ತೆ. ಅಯ್ಯೋ, ಅಷ್ಟೆಕರೆ ತೋಟ ಇದೆ ಅವರಿಗೆ, ಬಹಳಷ್ಟು ಆದಾಯ ಬರುತ್ತೆ. ಬಹಳಷ್ಟು ರಾಜಕೀಯದಲ್ಲಿದ್ದಾರೆ, ಬಹಳಷ್ಟು ಆದಾಯ ಬರುತ್ತೆ. ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ, ಬಹಳಷ್ಟು ಬರುತ್ತೆ. ಎಲ್ಲವೂ ಕೂಡ ಬರುತ್ತೆ. ಆದರೆ ನೋಡೋಕೆ ಮಾತ್ರ ಚಂದವಾಗಿ ಕಾಣ್ತೀರಾ ಯಾರು? ಧನುಸ್ಸು ರಾಶಿಯವರು. ಆದರೆ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವನು ವೃಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನಲ್ಲ, ಈ ಜನವರಿ ತಿಂಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಹೇಳತೀರದಾಗತ್ತೆ. ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ದೀರಾ ಈಗಾಗಲೇ. ಆ ಸಾಲಕ್ಕೆ ಮರುಪಾವತಿ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದೀರಾ ಅಂತನೂ ಕೂಡ ಗೊತ್ತಿದೆ. ಆ ಸಾಲ ಯಾವಾಗ ತೀರಬಹುದು ಗುರುಗಳೇ? ಖಂಡಿತವಾಗಿ ನೀವೊಂದು ಸಣ್ಣ ಕೆಲಸವನ್ನ ಮಾಡಬೇಕು ಧನುಸ್ಸು ರಾಶಿಯವರು. ಮೊದಲೇ ಧನುಸ್ಸು ರಾಶಿಯವರಿಗೆ ಏನು ಕೂಡ ಒಳಗಡೆ ಇಟ್ಕೊಳ್ಳಲ್ಲ, ಎಲ್ಲವನ್ನು ಕೂಡ ಬಡ 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 ಅಂತ ಹೇಳ್ಬಿಡ್ತೀರ. ಆದರೆ ಈ ಧನುಸ್ಸು ರಾಶಿಯವರಿಗೆ ಧನ ಲಾಭಗಳು ಬರಬೇಕು, ಉಳಿತಾಯ ಅಂತಕ್ಕಂಥದ್ದನ್ನು ನೀವು ಮಾಡಬೇಕು ಅಂದ್ರೆ ಧನುಸ್ಸು ರಾಶಿಯವರು ಮೇರು ಚಕ್ರದ ಸಮೇತ ಶ್ರೀಚಕ್ರ ಯಂತ್ರವನ್ನ ಸ್ಥಾಪನೆಯನ್ನ ಮನೆಯಲ್ಲಿ ಮಾಡಿ ಪ್ರತಿನಿತ್ಯ ಅದಕ್ಕೆ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಬರ್ತಕ್ಕಂಥ ಧನ ಹಾನಿ ಆಗ್ತಕ್ಕಂಥ ಯೋಗಗಳು ಕಮ್ಮಿ ಆಗತ್ತೆ. 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ 60 ರೂಪಾಯಿ ಖರ್ಚಾಗತ್ತೆ. ಸ್ವಲ್ಪನಾದ್ರೂ ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ಆದರೆ ಒಂದು ಎಚ್ಚರಿಕೆಯನ್ನ ವಹಿಸಿ, ಕೈಕಾಲು ನೋವುಗಳು, ಕೈಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಬಹಳಷ್ಟು ರಾತ್ರಿ ಹೊತ್ತು ನಿದ್ದೆ ಬರದೇ ಇರತಕ್ಕಂಥದ್ದು, ಮತ್ತೆ ಯಾವ್ಯಾವುದೋ ಸಮಯದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು, ಸಕಾಲಕ್ಕೆ ಆಹಾರ ಸ್ವೀಕಾರವನ್ನು ಮಾಡದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ಮುಂದೆ ಇರುತ್ತೆ. ಆದರೆ ಮನಸ್ಸಿರಲ್ಲ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಜನವರಿ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ಈ ಒಂದು ಸಮಯದಲ್ಲಿ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧನುಸ್ಸು ರಾಶಿಯವರು ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥವರು. 100ಕ್ಕೆ 60 ಭಾಗ ಧನುಸ್ಸು ರಾಶಿಯವರು ಒಳ್ಳೆಯ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥವರೇ. ಯಾಕೆಂದ್ರೆ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋ ರೀತಿ ಇರ್ತಾರೆ, ಇನ್ನೊಬ್ಬರ ಹತ್ರ ಕೇಳಿಸ್ಕೊಳ್ಳೋ ರೀತಿ ಇರಲ್ಲ. ಆದರೆ ಈಗ ಹವಾಮಾನ ಅಪಮಾನಗಳು ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಾಧ್ಯವಾದರೆ ಈ ಒಂದು ಜನವರಿ ತಿಂಗಳಲ್ಲಿ ನೀವು ಕಡಲೆಕಾಳು, ಹಳದಿ ವಸ್ತ್ರ, ಸ್ವಲ್ಪ ಒಂದು ಚುಟುಕು ಚಿನ್ನ, ಅದಕ್ಕೆ ಸಂಕಲ್ಪವನ್ನ ಮಾಡಿ, ಮಮ ಗುರುಗ್ರಹ ದೋಷ ನಿವಾರಣಾರ್ಥೌ ಮಮ ಜೀವನೇ ಸದಾ ಅಸನ್ಮುಖಿ ಪ್ರಾಪ್ತ್ಯರ್ಥಂ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ, ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಅರ್ಘ್ಯವನ್ನ ಬಿಟ್ಟು ಅದನ್ನ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ, ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಷ್ಟೆಲ್ಲ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನದಲ್ಲಿ ಈ ತಿಂಗಳಲ್ಲಿ ಸ್ವಯಂ ಪಾಕದಾನ, 7 ವರ್ಷದ ಒಳಗಡೆ ಇರತಕ್ಕಂಥ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ, ಉಪನಯನವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗತ್ತೆ. ಸ್ವಲ್ಪ ಮಟ್ಟಿಗಾದರೂ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.